ಮಕ್ಕಳೇ, ಸ್ಟಡಿ ವಿದ್ಯಾಸಲು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು 7th ಕ್ಲಾಸ್ ಕನ್ನಡ ಪದ್ಯ 3 ಭಾಗ್ಯದ ಬಳೆಗಾರ ಈ ಪದ್ಯವನ್ನು ನೋಡ್ಕೊಂಬರೋಣ. ಇದು ಜನಪದ ಗೀತೆ. ಪ್ರವೇಶ. ಶಾಲೆಯಲ್ಲಿ ನಾಡಹಬ್ಬದ ಸಂಭ್ರಮ. ಯಾವ ಮನೋರಂಜನಾ ಕಾರ್ಯಕ್ರಮ ನೀಡಬೇಕೆಂದು ಮಕ್ಕಳಲ್ಲಿ ಚರ್ಚೆ ಪ್ರಾರಂಭವಾಯಿತು. ಹಾಡು, ನಾಟಕ, ನೃತ್ಯ, ಪ್ರಹಸನ ಹೀಗೆ ಪಟ್ಟಿ ಬೆಳೆಯಿತು. ಪೂರ್ಣಿಮಾಳ ಗುಂಪಿಗೆ ನೃತ್ಯ ಮಾಡುವ ಜವಾಬ್ದಾರಿ ನೀಡಲಾಯಿತು. ಯಾವ ನೃತ್ಯ ಎಂದಾಗ ಜನಪದ ನೃತ್ಯ ಎಂದು ಶ್ರುತಿ ಹೇಳಿದಳು. ಅರವಿಂದ ಸಿನೆಮಾ ಹಾಡಿಗೆ ನೃತ್ಯ ಮಾಡೋಣ ಎಂದು. ಆದರೆ ಉಳಿದವರು ಒಪ್ಪಲಿಲ್ಲ. ನಮ್ಮಲ್ಲಿ ಬಗೆಬಗೆಯ ಹಾಡುಗಳಿವೆ. ಹಳ್ಳಿಯ ಜನ ಪ್ರೀತಿಯಿಂದ ಅದನ್ನು ರಚಿಸಿದ್ದಾರೆ. ಅದರಲ್ಲಿ ಸೊಗಸಾದ ಭಾಷೆ ಇದೆ. ತುಂಬ ಅರ್ಥವೂ ಇರುತ್ತದೆ. ರಾಗ ಹಾಕಲು ಚೆಂದ ಎಂಬ ಮಾತುಗಳು ಕೇಳಿ ಬಂದವು. ಮಕ್ಕಳು ಅಭ್ಯಾಸ ಮಾಡಿ ಒಂದು ಜನಪದ ನೃತ್ಯವನ್ನು ಪ್ರದರ್ಶನ ಮಾಡಿದರು. ಎಲ್ಲರೂ ಅದರ ಸೊಗಸನ್ನು ಮೆಚ್ಚಿದರು. ಹಲವು ದಿನಗಳು ಹಲವರ ಬಾಯಲ್ಲಿ ಆ ನೃತ್ಯದ ಹಾಡುಗಳು ಗುನುಗುಡುತ್ತಿದ್ದವು. ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ನಿನ್ನ ತವರೂರು ನಾನೇನು ಬಲ್ಲೆನು. ಇದನ್ನು ರಾಗದ ರೂಪದಲ್ಲಿ ಹೇಳ್ಬೇಕಂದ್ರೆ ಮಕ್ಕಳೇ, ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೆನು. ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೆನು. ಗೊತ್ತಿಲ್ಲ ಎನೆಗೆ ಗುರಿ ಇಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ. ಈ ಥರ ಹೇಳ್ಬೋದು ಮಕ್ಕಳೇ. ಬಾಳೆ ಬಲಕ್ಕೆ ಬೀಡೋ, ಸೀಬೆ ಎಡಕ್ಕೆ ಬೀಡೋ, ನಟ್ಟ ನಡುವಲ್ಲೇ ನೀ ಹೋಗೋ ಬಳೆಗಾರ, ಅಲ್ಹುದೇ ನನ್ನ ತವರೂರ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಬಾಳೆ ಬಲಕ್ಕೆ ಬೀಡೋ, ಸೀಬೆ ಎಡಕ್ಕೆ ಬೀಡೋ, ನಟ್ಟ ನಡುವಲ್ಲೇ ನೀ ಹೋಗೋ ಬಳೆಗಾರ, ಅಲ್ಹುದೇ ನನ್ನ ತವರೂರ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರು. ಈ ಥರ ನೀವು ಈ ಜನಪದ ಗೀತೆಯನ್ನು ಹೇಳ್ಬೋದು ಮಕ್ಕಳೇ. ಆಲೆ ಆಡುತ್ತಾವೆ, ಗಾಣ ತಿರುಗುತ್ತಾವೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ, ಅದೇ ಕಾಣೋ ನನ್ನ ತವರೂರು. ಆಲೆ ಆಡುತ್ತಾವೆ, ಗಾಣ ತಿರುಗುತ್ತಾವೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ, ಅದೇ ಕಾಣೋ ನನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ, ಅಲ್ಲಿಹುದೇ ನನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಮುತ್ತೈದೆ ಹಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ, ನಟ್ಟ ನಡುವಲ್ಲೇ ಪಗಡೆಯ ಆಡುತ್ತಾಳೆ, ಅವಳೇ ಕಾಣೋ ಎನ್ನ ಹಡೆದವ್ವ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ, ಎನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ, ಕೊಂಡೋಗೋ ಎನ್ನ ತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ. ಕ್ಷೇತ್ರ ಮಾತನಾಡುವುದು. ಸಾಮರ್ಥ್ಯ ನಾಣ್ಣುಡಿ ನುಡಿಗಟ್ಟು ಗಾದೆಗಳನ್ನು ಬಳಸಿ ಮಾತನಾಡುವುದು. ಆಶಯ. ಬಳೆಗಾರ ಊರಿಂದೂರು ತಿರುಗಿ ಬಳೆಗಳನ್ನು ಮಾರುತ್ತಾನೆ. 10 ಊರುಗಳ ಹಲವು ಜನರ ಪರಿಚಯ ಅವನಿಗಿರುತ್ತದೆ. ಈ ಗೀತೆಯಲ್ಲಿ ತನ್ನ ತಾಯಿಗೆ ಬಳೆಗಳೆಂದರೆ ಇಷ್ಟ. ಅದನ್ನು ಕೊಂಡು ಹೋಗಲು ಬಳೆಗಾರನಿಗೆ ಹೇಳುವ ಹೆಣ್ಣಿನ ಮತ್ತು ಪ್ರಶ್ನೆ ಕೇಳುವ ಬಳೆಗಾರನ ಸಂಭಾಷಣೆ ಈ ಗೀತೆಯಲ್ಲಿದೆ. ತಾಯಿಯ ಮನೆಯ ದಾರಿಯನ್ನು ಹೆಣ್ಣು ಮಗಳು ತಿಳಿಸುವ ರೀತಿಯಲ್ಲಿ ಸೊಗಸಿದೆ. ಹಳ್ಳಿಯ ಮನೆಯ ಮತ್ತು ಪರಿಸರದ ಸುಂದರವಾದ ಚಿತ್ರಣವಿದೆ. ತನ್ನ ತವರಿನ ಬಗೆಗೆ ಮಗಳಿಗೆ ಅಪಾರ ಪ್ರೀತಿ ಇದೆ. ಹಳ್ಳಿಗಳಲ್ಲೂ ಇಂದು ಅಪರೂಪವಾಗಿರುವ ಈ ಪರಿಸರವನ್ನು ಅರಿಯಲು ಈ ಹಾಡು ಅವಕಾಶ ಮಾಡಿಕೊಡುತ್ತದೆ.
ಬರಿಯ ಮರಗಿಡ ಪಕ್ಷಿಗಳ ಮೂಲಕವೇ ತವರಿನ ಗುರುತು ಮಾಡಿ ಕೊಡುವ ಹೆಣ್ಣು ಮಗಳ ಜಾಣ್ಮೆಯನ್ನು ಇಲ್ಲಿ ಕಾಣಬಹುದಾಗಿದೆ. ಪದಗಳ ಅರ್ಥ: ತವರು ತಾಯಿಯ ಮನೆ, ಬಾಳೆ ಗಿಡ, ಸೀಬೆ, ಪೇರಳೆ, ಮುತ್ತೈದೆ, ಮದುವೆಯಾದ ಹೆಣ್ಣು, ಕಂಚು ಒಂದು ಲೋಹ, ಮಿಂಚಾಡು, ಹೊಳೆಯುವುದು, ಗಿಳಿ, ಆಲೆ, ಕಬ್ಬಿನ ರಸ ತೆಗೆಯುವ ಯಂತ್ರ, ಗಾಣ, ಸಾರಂಗ, ಮೈಮೇಲೆ ಚುಕ್ಕೆಗಳಿರುವ ಜಿಂಕೆ. ಪಗಡೆ ಒಂದು ರೀತಿಯ ಆಟ. ನಟ್ಟ ನಡುವೆ, ಮಧ್ಯ, ಹಟ್ಟಿ, ಮನೆ, ಹಡೆದವ್ವ, ಹೆತ್ತ ತಾಯಿ, ಕೊಂಡ್ಹೋಗೋ, ತೆಗೆದುಕೊಂಡು ಹೋಗು. ವಿವರಣೆ: ಜಾನಪದ, ಜನಪದಕ್ಕೆ ಸಂಬಂಧಿಸಿದ ಅಧ್ಯಯನ. ಜನಪದ ಜನಸಾಮಾನ್ಯರಿಗೆ ಸಂಬಂಧಿಸಿದು. ಪಗಡೆ ಹಾಸು, ಪಟ್ಟ, ಕಾಯಿ, ದಾಳ ಬಳಸಿ ಆಡುವ ಒಂದು ರೀತಿಯ ಆಟ. ಇಲ್ಲಿಗೆ ಮಕ್ಕಳೇ ಈ ಪದ್ಯ ಅಂದರೆ ಜನಪದ ಗೀತೆ ಮುಗಿಯುತ್ತೆ. ಮುಂದಿನ ಪಾಠ ಅಥವಾ ಪದ್ಯ ಜೊತೆಗೆ ಅಥವಾ ಜನಪದ ಗೀತೆಯ ಜೊತೆಗೆ ನಿಮಗೆ ಸಿಗ್ತೀನಿ. ಬಾಯ್ ಮಕ್ಕಳೇ. See you in the next class.